ವೆಲ್ಕಮ್ ಟು ಆಲ್. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಟುಡೇಸ್ ಟಾಪಿಕ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಇವತ್ತಿನ ವಿಷಯ ವಿದ್ಯುತ್ಕಾಂತೀಯ ವರ್ಣಪಟಲ. 10th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಚಾಪ್ಟರ್ 3 ಪಾರ್ಟ್ 2. 10ನೇ ಕ್ಲಾಸಿನ ಭೌತಶಾಸ್ತ್ರ ಪಾಠ 3 ಭಾಗ 2. The topic begins with some questions. We feel hot when sunlight falls on our body. Sunlight is beneficial to our body, but do you know that excessive exposure to sunlight is harmful? What could be the reason for this? ವಿದ್ಯುತ್ಕಾಂತೀಯ ವರ್ಣಪಟಲ ಎಂಬಂಥ ಈ ವಿಷಯ ಕೆಲವೊಂದು ಪ್ರಶ್ನೆಗಳೊಂದಿಗೆ ಪಾಠದ ಆರಂಭ ಆಗ್ತದೆ. ಸೂರ್ಯಪ್ರಕಾಶವು ದೇಹಕ್ಕೆ ಬೀಳುವಾಗ ಬಿಸಿ ಅನುಭವವಾಗುವುದಲ್ಲವೇ? ಸೂರ್ಯ ಕಿರಣವು ಶರೀರಕ್ಕೆ ಬೀಳುವುದು ಉತ್ತಮವಾದರೂ ಅತಿಯಾಗಿ ಶರೀರಕ್ಕೆ ಬೀಳುವುದು ಹಾನಿಕಾರಕವೆಂದು ಕೇಳಿಲ್ಲವೇ? ಇದಕ್ಕೆ ಕಾರಣವೇನಾಗಿರಬಹುದು? ಹೀಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಮುಂದಿನ ಭಾಗದಲ್ಲಿ ಕಂಡುಕೊಳ್ತಾ ಇದ್ದೇವೆ. ಹಾಗಾಗಿ ಲೆಟ್ ಅಸ್ ಕಂಟಿನ್ಯೂ. See here. Sunlight contains infrared and ultraviolet radiations in addition to visible light. In sunlight, visible light we already studied. What is visible light? We understood that we can see with our naked eye. And this visible light, white light, has 7 colors. That also we understood. VIBGYOR, which are 7 colors. And with these 7 colors, means with this white light, this sunlight also contains some radiations. Among them, infrared and ultraviolet radiations are also included, which are very, very important. The infrared radiation in the sunlight is the main reason for the heat in the sun's rays. You can feel heat in sun rays. When you stand under sun rays, you can feel hotness, heat. That is because of infrared radiation in that. So you remember, infrared radiation is a reason for heat. Okay. ಸೂರ್ಯನ ಕಿರಣಗಳಲ್ಲಿ ಬೆಳಕು, ಬಿಳಿ ಬೆಳಕು ಮಾತ್ರವಲ್ಲದೆ ಇನ್ಫ್ರಾರೆಡ್ ವಿಕಿರಣಗಳು ಹಾಗೂ ಅಲ್ಟ್ರಾವೈಲೆಟ್ ವಿಕಿರಣಗಳು ಒಳಗೊಂಡಿವೆ. ಗೊತ್ತಾಯ್ತಲ್ಲ? ಇನ್ಫ್ರಾರೆಡ್ ವಿಕಿರಣಗಳು ಸೂರ್ಯನ ಕಿರಣಗಳ ಉಷ್ಣಕ್ಕೆ ಪ್ರಧಾನ ಕಾರಣವಾಗಿದೆ. ಓಕೆ, ಇನ್ಫ್ರಾರೆಡ್ ವಿಕಿರಣಗಳು ಸೂರ್ಯನ ಕಿರಣಗಳ ಉಷ್ಣಕ್ಕೆ ಪ್ರಧಾನ ಕಾರಣವಾಗಿವೆ. ನೆನಪಿಡಬೇಕು ಇದನ್ನು. ಸೂರ್ಯನ ಬಿಳಿ ಬೆಳಕು ಅಂತ ನಾವು ಕಲ್ತಿದ್ದೇವೆ. ಬಿಳಿ ಬೆಳಕಿನಲ್ಲಿ 7 ಬಣ್ಣಗಳಿವೆ. ಅದನ್ನು ನಮ್ಮ ಕಣ್ಣಿನಿಂದ ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅದಲ್ಲದೆ ಕೆಲವೊಂದು ವಿಕಿರಣಗಳು ಕೂಡ ಸೂರ್ಯನ ಬೆಳಕಿನಲ್ಲಿ, ಸೂರ್ಯನ ಕಿರಣಗಳಲ್ಲಿ ಒಳಗೊಂಡಿರ್ತದೆ. ಹಾಗಾದರೆ ಅವುಗಳಲ್ಲಿ ಮುಖ್ಯವಾದದ್ದು ಇನ್ಫ್ರಾರೆಡ್ ವಿಕಿರಣಗಳು ಹಾಗೂ ಅಲ್ಟ್ರಾವೈಲೆಟ್ ವಿಕಿರಣಗಳು. ಆಯಿತಾ? ಈ ಇನ್ಫ್ರಾರೆಡ್ ವಿಕಿರಣಗಳಲ್ಲಿ ಅವುಗಳ ಪ್ರಭಾವದಿಂದಾಗಿ ಸೂರ್ಯನ ಕಿರಣಗಳು ಬಿಸಿಯಾಗಿರುತ್ತವೆ. ಅಂದರೆ ಅದರ ಉಷ್ಣಕ್ಕೆ ಇದೇ ಪ್ರಧಾನ ಕಾರಣ. ಹಾಗೆ ನೆನಪಿಡಿ, ಇನ್ಫ್ರಾರೆಡ್ ವಿಕಿರಣಗಳು ಉಷ್ಣಕ್ಕೆ ಪ್ರಧಾನ ಕಾರಣವಾಗಿವೆ. ಗೊತ್ತಾಯ್ತಲ್ಲ? ಎಸ್, ಕಂಟಿನ್ಯೂಯಿಂಗ್. ಇನ್ ದ ಆಕ್ಟಿವಿಟಿ ಶೋನ್ ಇನ್ ಫಿಗರ್ 2.2b, burning paper using a lens, that is actually in unit 2, chapter 2, you can see this activity. You might have done it. The paper burns because of the convergence of infrared radiation on the paper.
So you are using their convex lens. So infrared radiations in sunlight, they converge there, and they become the reason for the burning of the paper. Okay. And one more thing here given, that is ultraviolet radiation helps to produce vitamin D in our body. So you might have heard, if there is deficiency of vitamin D, you have to sit under sunlight. You have to work under sunlight. The reason for that is this. Ultraviolet radiation, remember, ultraviolet radiation helps to produce vitamin D in our body. ಓಕೆ. ಚಿತ್ರ 2.2 ಯಲ್ಲಿ ತೋರಿಸಿರುವ ಚಟುವಟಿಕೆಯಲ್ಲಿ ಯಾವ ಉಪಯೋಗಿಸಿ ಕಾಗದವನ್ನು ಉರಿಸುವುದು. ಈ ಚಟುವಟಿಕೆ 2ನೇ ಪಾಠದಲ್ಲಿ ಇದ್ದಂಥ ಚಟುವಟಿಕೆ ನೀವು ಮಾಡಿರಬಹುದು. ಇನ್ಫ್ರಾರೆಡ್ ವಿಕಿರಣಗಳು ಕೇಂದ್ರೀಕರಿಸಲ್ಪಡುವುದರಿಂದ ಕಾಗದ ಉರಿಯುವುದು. ನೆನಪಿಡಿ, ನಮ್ಮ ಶರೀರದಲ್ಲಿ ವಿಟಮಿನ್ ಡಿಯ ಉತ್ಪಾದನೆಗೆ ಸಹಾಯ ಮಾಡುವ ವಿಕಿರಣವು ಅಲ್ಟ್ರಾವೈಲೆಟ್ ವಿಕಿರಣವಾಗಿದೆ. ಏನು ಮಾಡ್ತದೆ ಅಲ್ಟ್ರಾವೈಲೆಟ್ ವಿಕಿರಣ? ನಮ್ಮ ಶರೀರದಲ್ಲಿ ವಿಟಮಿನ್ ಡಿಯ ಉತ್ಪಾದನೆಗೆ ಸಹಾಯ ಮಾಡ್ತದೆ. ಗೊತ್ತಾಯ್ತಲ್ಲ? ಹಾಗೆ ಹೇಳೋದು ಕೇಳಿರ್ಬೋದು ನೀವು. ವಿಟಮಿನ್ ಡಿಯ ಕೊರತೆ ಇರುವವರು ಬಿಸಿಲಿನಲ್ಲಿ ಕೂತುಕೊಳ್ಳಬೇಕು ಅಥವಾ ಬಿಸಿಲು ತಾಗಬೇಕು ಅವರ ಶರೀರಕ್ಕೆ ಅಂತ ಹೇಳೋದು ಕೇಳಿರ್ಬೋದು. ಅದು ಯಾಕೆ ಅಂತ ಈಗ ನಮಗೆ ಗೊತ್ತಾಯ್ತಲ್ವಾ? ಸೂರ್ಯನ ಬೆಳಕಿನಲ್ಲಿರುವಂತಹ ಅಲ್ಟ್ರಾವೈಲೆಟ್ ವಿಕಿರಣದಿಂದಾಗಿ ವಿಟಮಿನ್ ಡಿಯ ಉತ್ಪಾದನೆ ನಡೀತದೆ. ಓಕೆ. Solar radiations reach the Earth's atmosphere after traveling an average distance of 150 kilometer through air and vacuum. Remember, it has to travel. Those radiations have to travel around 150 kilometer through air and vacuum. Vacuum is what? There is nothing. There is no air. That kind of place is what you call as vacuum. So the distance it travels through the air is negligibly small compared to that in vacuum. So you know, vacuum is more than the atmosphere where the air is present. So it should travel more distance in vacuum compared to the distance traveled in air. Solar radiations contain visible light, infrared radiation, ultraviolet radiation, etc. Some other kind of radiations are also there. We will study that. They do not require a medium to travel. Okay, you understood. As they travel through vacuum, there is no requirement of any medium. They travel through vacuum at a speed of 3 lakh kilometer per hour. So remember that 3 lakh kilometer per hour, or in terms of meter per second, it will be 3 into 10 to the power 8 meter per second. Okay, that much fast it is traveling. It's 10 to the power 8, you can imagine, right? After 1, how many zeros? 8 zeros. So it is this value. How many? 3 lakh kilometers per second. Okay, such radiations are electromagnetic radiations. Okay. ಸೌರ ವಿಕಿರಣಗಳು ನಿರ್ವಾತ ಹಾಗೂ ವಾತಾವರಣದ ಮೂಲಕ ಸರಾಸರಿ 15 ಕೋಟಿ ಕಿಲೋಮೀಟರ್ ದೂರವನ್ನು ಸಂಚರಿಸಿ ಭೂಮಿಯನ್ನು ತಲುಪುತ್ತವೆ. ನೆನಪಿಡಿ, 15 ಕೋಟಿ ಕಿಲೋಮೀಟರ್, ಸಾಧಾರಣ 15 ಕೋಟಿ ಕಿಲೋಮೀಟರ್ ದೂರವನ್ನು ಅವುಗಳು ಕ್ರಮಿಸಿ ಭೂಮಿಗೆ ಬರಬೇಕು. ಆಗ ಬರುವಾಗ ಫಸ್ಟಿಗೆ ಅವುಗಳು ಯಾವುದು ಸೌರ ವಿಕಿರಣಗಳು ನಿರ್ವಾತ ಪ್ರದೇಶದ ಮೂಲಕ ಬರ್ತವೆ, ಆಮೇಲೆ ವಾತಾವರಣದ ಮೂಲಕ ಬರ್ತವೆ. ಆದರೆ ನೋಡಿ, ಮುಂದುವರಿಸ್ತಾ, ಇವುಗಳು ವಾಯುವಿನ ಮೂಲಕ ಸಂಚರಿಸುವ ದೂರವು ನಿರ್ವಾತಕ್ಕೆ ಹೋಲಿಸಿದರೆ ಬಹಳ ಕಡಿಮೆಯಾಗಿದೆ. ನಿರ್ವಾತ ಪ್ರದೇಶವೇ ಜಾಸ್ತಿ. ನಿರ್ವಾತ ಅಂದರೆ ವಾಯು ಇಲ್ಲದ ಜಾಗ, ಏನೂ ಇಲ್ಲದ ಜಾಗ, ಆ ಜಾಗವೇ ಜಾಸ್ತಿ. ಹಾಗಾಗಿ ಸೂರ್ಯನ ಬೆಳಕು ಅಥವಾ ಸೌರ ವಿಕಿರಣಗಳು ಭೂಮಿಗೆ ತಲುಪಲಿಕ್ಕೆ ಬರುವಾಗ ನಿರ್ವಾತದಲ್ಲೇ ಜಾಸ್ತಿ ದೂರವನ್ನು ಕ್ರಮಿಸಬೇಕಾಗ್ತದೆ. ವಾಯು ಇರುವ ಜಾಗಕ್ಕೆ ಹೋಲಿಸಿದರೆ ನಿರ್ವಾತವೇ ಜಾಸ್ತಿ ಆಗಿರೋದ್ರಿಂದ ಆ ನಿರ್ವಾತದಲ್ಲೇ ಹೆಚ್ಚು ದೂರವನ್ನು ಅವುಗಳು ಕ್ರಮಿಸ್ತವೆ ಅಂತ. ದೃಶ್ಯ ಬೆಳಕು, ಇನ್ಫ್ರಾರೆಡ್ ವಿಕಿರಣ, ಅಲ್ಟ್ರಾವೈಲೆಟ್ ವಿಕಿರಣ
ಮುಂತಾದವುಗಳಿಗೆ ಸಂಚರಿಸಲು ಮಾಧ್ಯಮದ ಅಗತ್ಯವಿಲ್ಲ. ಮಾಧ್ಯಮ ಬೇಡ. ಯಾಕೆ? ನಿರ್ವಾತದಲ್ಲಿ ಅವುಗಳು ಹೋಗ್ತವೆ ಅಂತ ಗೊತ್ತಾಯಿತು. ಹಾಗಾಗಿ ಅವುಗಳಿಗೆ ಮಾಧ್ಯಮ ಬೇಡ. ಇವುಗಳು ನಿರ್ವಾತದಲ್ಲಿ ಪ್ರತಿ ಸೆಕೆಂಡಿಗೆ 3 ಲಕ್ಷ, ನೋಡಿ 3 ಲಕ್ಷ ಕಿಲೋಮೀಟರ್ ಅಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಸಂಚರಿಸ್ತವೆ. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಯಿತಾ. 3 × 10⁸ ಇದು ಬೆಳಕಿನ ವೇಗ ಅಂತ ಹೇಳ್ತೇವೆ. ನಿರ್ವಾತದಲ್ಲಿ ಬೆಳಕಿನ ವೇಗ 3 × 10⁸ ಮೀಟರ್ ಪರ್ ಸೆಕೆಂಡ್. ಈ ರೀತಿಯ ವಿಕಿರಣಗಳನ್ನು ವಿದ್ಯುತ್ಕಾಂತೀಯ ವಿಕಿರಣಗಳು, ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಎಂದು ಕರೆಯುತ್ತಾರೆ. ಗೊತ್ತಾಯ್ತಲ್ಲ? ಓಕೆ, ಮುಂದುವರಿಸುವ ಅಲ್ವಾ? ರೈಟ್. ನೋಡಿ, ದ ಆರ್ಡರ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಈಸ್ ನೋನ್ ಆಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ರಿಮೆಂಬರ್ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ವಿದ್ಯುತ್ಕಾಂತೀಯ ವಿಕಿರಣಗಳ ನಿಯಮಿತವಾದ ವಿತರಣೆಯನ್ನು ವಿದ್ಯುತ್ಕಾಂತೀಯ ವರ್ಣಪಟಲ ಎಂದು ಕರೆಯುತ್ತಾರೆ. ನಿಯಮಿತವಾದ ವಿತರಣೆ ಅಂತ ಹೇಳಿದರೆ ಅದು ನಿಯಮಿತವಾಗಿ ಅದನ್ನು ತೋರಿಸಿದರೆ ಅದನ್ನೇ ಹೇಳೋದು ವಿದ್ಯುತ್ಕಾಂತೀಯ ವರ್ಣಪಟಲ ಎಂದು. ನೋಡಿ, ಅಲ್ಲಿ ಅನುವಾದದ ಸಣ್ಣ ಮಿಸ್ಟೇಕ್ ಇರಬಹುದು. ಪಾಠಪುಸ್ತಕದಲ್ಲಿ ಹಾಗೆ ಇದೆ, ವಿತರಣೆಯನ್ನು ಅಂತ. ನಿಯಮಿತವಾದ ವಿತರಣೆಯನ್ನು, ನಿಯಮಿತವಾದ ಒಂದು ಅರೇಂಜ್ಮೆಂಟ್ ಅಂತ ಏನು ಹೇಳುತ್ತೇವೆ ಅದನ್ನು ನಾವು ಏನು ಅಂತ ಕರಿತೇವೆ? ವಿದ್ಯುತ್ಕಾಂತೀಯ ವರ್ಣಪಟಲ ಅಂತ ಕರಿತೇವೆ. ಮುಂದೆ ನೋಡ್ತಾ ಇದ್ದೇವೆ, ಅದನ್ನು ನೋಡಿಕೊಳ್ಳಿ. ಎಸ್, so you can see here the electromagnetic spectrum. So in electromagnetic spectrum you can see starting from gamma rays. See here, gamma rays, X-rays, ultraviolet rays, then comes this visible light, that is very small portion in that, infrared radiations, radio waves. So how many types of radiations are there? There are 1, 2, 3, 4, 5, 6 types of radiations. Their wavelengths in meter are given there. You know what is wavelength? Already we studied in the second unit. So in terms of wavelength, see, gamma rays between 1 × 10⁻14 to 1 × 10⁻−12. 1 × 10⁻−14 to 1 × 10⁻−12. So whenever there is a minus power, 10⁻−14 means it's a very smaller value. You know, 10⁻−1 means actually it is 1/10. Okay, so 10⁻−14 means 1/10⁻14. It's a much smaller value. Okay, so wavelength is very less for gamma rays. And then comes X-rays. X-rays ranging between 1 × 10⁻−12 meters to 1 × 10⁻−8 meters. Then comes ultraviolet, that is 1 × 10⁻−8 meters to around 400 nanometer. Okay, in that range it comes. Ultraviolet rays. Then infrared. Okay, so after red color it comes up to 1 × 10⁻4. Okay, then comes from here to here 10 to the power up to 10 to the power 1 × 10⁻4. They are what you call as radio waves. Okay, so this is electromagnetic spectrum. And you remember as energy, if you say energy, it is high for gamma rays and it decreases gradually and is very low for radio waves. So gamma ray has higher energy. So you remember, as wavelength decreases, energy increases. As wavelength, you represent wavelength by lambda. As lambda, that is wavelength, as wavelength decreases, energy, say E is energy increases. For shorter wavelengths, small wavelengths,
E is maximum, energy is high. And as a wavelength increases, as lambda increases, E is less, low, energy is low. You remember this relation. If one increases, other decreases. Okay. Yes, and we have in ಕನ್ನಡದಲ್ಲಿ ಹೇಳ್ತಿದ್ರೆ, ಈ ನಮ್ಮ ವಿದ್ಯುತ್ಕಾಂತೀಯ ವರ್ಣಪಟಲದಲ್ಲಿ ಯಾವುದೆಲ್ಲ ವಿಕಿರಣಗಳಿವೆ, ತರಂಗಗಳಿವೆ ಅಂತ ನೋಡ್ತಾ ಇದ್ದೇವೆ. ನೋಡಿ, ಅದರಲ್ಲಿ ಗಾಮಾ ವಿಕಿರಣ, ಎಕ್ಸ್ ವಿಕಿರಣ, ಅಲ್ಟ್ರಾವೈಲೆಟ್ ವಿಕಿರಣ, ಆಮೇಲೆ ದೃಶ್ಯ ಬೆಳಕು, ಇನ್ಫ್ರಾರೆಡ್ ವಿಕಿರಣ, ರೇಡಿಯೋ ತರಂಗಗಳು ಅಂಥೇಳಿ 6 ವಿಭಾಗಗಳಿವೆ. ಇವುಗಳನ್ನು ತರಂಗ ದೂರದ ಆಧಾರದಲ್ಲಿ ವಿಭಾಗಿಸಿದ್ದಾರೆ. ತರಂಗ ದೂರ ಅಂದರೆ ನಿಮಗೆ ಗೊತ್ತುಂಟಲ್ವ, ಲಾಮ್ಡಾ ಅಂತ ಕರಿತೇವೆ, ಲಾಮ್ಡಾ ಅಂತ ಅದನ್ನು ಬರಿತೇವೆ. ತರಂಗ ದೂರ ಮೀಟರ್ನಲ್ಲಿ ಕೊಟ್ಟಿದ್ದಾರೆ. ಗಾಮದ ತರಂಗ ದೂರ ಎಷ್ಟು ಅಂತೇಳಿ ಕೊಟ್ಟಿದ್ದಾರೆ, 1 × 10⁻⁻14, ಅಲ್ಲಿಂದ 1 × 10⁻12 ಅಲ್ಲಿವರೆಗೆ ಗಾಮಾ ವಿಕಿರಣ ಇರ್ತದೆ. ಆಮೇಲೆ ಬರೋದು ಎಕ್ಸ್ ವಿಕಿರಣ. ನೋಡ್ಬೋದು, ರೇಂಜ್ ನೋಡ್ಬೋದು ನೀವು. ಇಲ್ಲಿ 10⁻⁻, ನೆಗೆಟಿವಲ್ಲಿ ಬರುವಾಗ, ಕಳೆಯಲ್ಲಿ ಬರುವಾಗ ಅದು ಸಣ್ಣದು ಅಂತ ಅರ್ಥ, ಆಯಿತಾ? ಸಣ್ಣ ವ್ಯಾಲ್ಯೂ ಸಿಗುವಂಥದ್ದು ಅದನ್ನು ಮಾಡಿದರೆ. ಅಂದರೆ 10⁻⁻1 ಅಂತ ಹೇಳಿದರೆ 1/10, ಅಂದರೆ ಇಲ್ಲಿ 10⁻⁻14 ಅಂತ ಹೇಳಿದರೆ 1/1014 ಅಂತ ಹೇಳಿದರೆ ಬಹಳ ಸಣ್ಣ ಸಂಖ್ಯೆ ಅದು. 0.000 ಅಂತ ಬರುವಂತಹ ಆ ಸಂಖ್ಯೆ ಅದು ಅಲ್ವಾ. ಹಾಗಾಗಿ ಗಾಮಾ ವಿಕಿರಣಕ್ಕೆ ಈ ಲಾಮ್ಡಾ ತರಂಗ ದೂರ ತುಂಬ ಕಡಿಮೆ. ಅದು ಮತ್ತೆ ಹೆಚ್ಚಾಗಿಕೊಂಡು ಹೋಗ್ತದೆ. ನಮ್ಮ ದೃಶ್ಯ ಬೆಳಕು, ನಮ್ಮ ಕಣ್ಣಿಗೆ ಕಾಣುವಂಥ ಬೆಳಕು ಇಲ್ಲಿ ಈ ರೇಂಜಿನಲ್ಲಿ ಇರ್ತದೆ. ನಮಗೆ ಗೊತ್ತುಂಟು, ಅದರ ತರಂಗ ದೂರ ಪಟ್ಟಿಯನ್ನು ನೋಡಿದ್ದೇವೆ ನಾವು ಲಾಸ್ಟ್ ಪಾರ್ಟಿನಲ್ಲಿ. ಹಾಗೆ ಮುಂದುವರಿತಾ ಮತ್ತೆ ಇನ್ಫ್ರಾರೆಡ್, ರೇಡಿಯೋ ತರಂಗಕ್ಕೆ ಲಾಮ್ಡಾ ಜಾಸ್ತಿ, ಆಯಿತಾ? ಸೊ ಇಲ್ಲಿ ಲಾಮ್ಡಾ ಕಡಿಮೆ ಇರುವಾಗ ನೀವು ನೆನಪಿಡಿ, ಚೈತನ್ಯ ಅಧಿಕವಾಗಿರ್ತದೆ, ಉನ್ನತ ಚೈತನ್ಯವನ್ನು ಎನರ್ಜಿಯನ್ನು ಅಂತ ನಾವು ಗುರುತಿಸಿದರೆ ಈ ಅಧಿಕ. ಲಾಮ್ಡಾ ಕಡಿಮೆ ಇರುವಾಗ, ಅಂದರೆ ತರಂಗ ದೂರ ಕಡಿಮೆ ಇರುವಾಗ ಈ ಜಾಸ್ತಿ, ಅಂದರೆ ಗಾಮಾ ವಿಕಿರಣಕ್ಕೆ ಚೈತನ್ಯ ಜಾಸ್ತಿ. ಅದೇ ರೇಡಿಯೋ ವಿಕಿರಣಕ್ಕೆ ಲಾಮ್ಡಾ ಜಾಸ್ತಿ, ಹಾಗೆ ಎನರ್ಜಿ ಅಂದರೆ ನಾವೇನು ಹೇಳ್ತೇವೆ, ಚೈತನ್ಯ ಕಡಿಮೆ. ಅದನ್ನೇ ಹೇಳಿದ್ದು ನಿಮ್ನ ಚೈತನ್ಯ ಅಂತ, ಗೊತ್ತಾಯ್ತಾ? ಹಾಗೆ ನೋಡಿ, ನಮ್ಮ ದೃಶ್ಯ ಬೆಳಕು ತುಂಬ ಕಡಿಮೆ, ಇಷ್ಟು ಜಾಗದಲ್ಲಿ ಮಾತ್ರ ಇರುವಂಥದ್ದು. ಇನ್ನು ನಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ದೇ ಆರ್ ಆಸ್ಕಿಂಗ್ ಒನ್ ಕ್ವೆಶ್ಚನ್. ಅಬ್ಸರ್ವ್ ಫಿಗರ್ 3.10, ದಟ್ ಈಸ್ ದಿಸ್ ಫಿಗರ್, ಆ್ಯಂಡ್ ಆಫ್ಟರ್ ಅಬ್ಸರ್ವಿಂಗ್ ದ್ಯಾಟ್, ನೇಮ್ ದ ರೇಡಿಯೇಷನ್ಸ್ ದ್ಯಾಟ್ ಕಾನ್ಸ್ಟಿಟ್ಯೂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. List them in the ascending order of wavelength. In the increasing order of wavelength, you have to arrange them. ಕನ್ನಡದಲ್ಲಿ ಚಿತ್ರ 3.10 ಗಮನಿಸಿರಿ. ವಿದ್ಯುತ್ಕಾಂತೀಯ ವರ್ಣಪಟಲದಲ್ಲಿ ಅಡಕವಾಗಿರುವ ತರಂಗಗಳು ಯಾವುವು? ಇವುಗಳನ್ನು ತರಂಗ ದೂರದ ಆರೋಹಣ ಕ್ರಮದಲ್ಲಿ ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ. ಆರೋಹಣ ಕ್ರಮದಲ್ಲಿ ಪಟ್ಟಿ ಮಾಡಬೇಕಂತೆ. ನಾನು ಆಗಲೇ ಹೇಳಿದ ಹಾಗೆ ಆ ಪಟ್ಟಿಯಲ್ಲಿ ಇಲ್ಲಿ ಮಾಡಿದ್ದೇನೆ ನಾನು, ನೋಡಿಕೊಳ್ಳಿ. ಗಾಮಾ ರೇಸ್, ಗಾಮಾ ವಿಕಿರಣ. ಎರಡನೇದಾಗಿ ಎಕ್ಸ್ ವಿಕಿರಣ. 3 ಅಲ್ಟ್ರಾವೈಲೆಟ್ ರೇಸ್, ಅಲ್ಟ್ರಾವೈಲೆಟ್ ವಿಕಿರಣ. 4 ವಿಸಿಬಲ್ ಲೈಟ್, ದೃಶ್ಯ ಬೆಳಕು. 5 ಇನ್ಫ್ರಾರೆಡ್ ರೇಡಿಯೇಷನ್, 5 ಇನ್ಫ್ರಾರೆಡ್ ವಿಕಿರಣ. 6ನೇದು ರೇಡಿಯೋ ವೇವ್ಸ್, ರೇಡಿಯೋ ವಿಕಿರಣ ಅಂತ. ಇದು ಅದರ ಉತ್ತರ, ಆನ್ಸರ್ ಫಾರ್ ದ್ಯಾಟ್ ಕ್ವೆಶ್ಚನ್. ಸೊ ಇಷ್ಟನ್ನು ಈ ಪಾರ್ಟ್ನಲ್ಲಿ ನಾವು ನೋಡಿದಂಥದ್ದು. ಮುಂದಿನ ಭಾಗವನ್ನು ಮುಂದಿನ ಪಾರ್ಟಲ್ಲಿ ನೋಡುವ. ಆದಷ್ಟು ಬೇಗ ಮೀಟ್ ಆಗುವ. ಥ್ಯಾಂಕ್ಸ್.